ಕೆಆರ್ಪೇಟೆಯಲ್ಲಿ ಮಾತೃಭೂಮಿ ಅನಾಥಾಶ್ರಮದ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ಸರ್ಕಾರಿ ಶಾಲೆಗಳು ಜ್ಞಾನದ ದೇಗುಲಗಳು. ಪೂರ್ಣಚಂದ್ರ ತೇಜಸ್ವಿ ಅಭಿಮತ. ಪೋಷಕರು ಕಾನ್ವೆಂಟ್ ಮೋಹದೊಂದಿಗೆ ಹೊರಬಂದು ಸರ್ಕಾರಿ ಶಾಲೆಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗೆ ಹಾಗೂ ಬಲವರ್ಧನೆಗೆ ಮುಂದಾಗಬೇಕು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮನವಿ ಮಾಡಿದರು. ಅವರು ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ಮಾತೃಭೂಮಿ ಅನಾಥಾಶ್ರಮದ ವ್ಯವಸ್ಥಾಪಕ ನಾಗಣ್ಣ ಆಯೋಜಿಸಿದ್ದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಡವ ಬಲ್ಲಿದ ಶ್ರೀಮಂತ ಎಂಬ ಭೇದ ಭಾವವಿಲ್ಲದಂತೆ ಜ್ಞಾನವನ್ನು ಅರಸಿ ಬರುವ ಎಲ್ಲ ಮಕ್ಕಳಿಗೆ ಜ್ಞಾನದ ಅಮೃತವನ್ನು ಉಣಿಸಿ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಾಸಕ್ಕೆ ಕಾರಣವಾಗುವ ಜೊತೆಗೆ ಉಚಿತವಾಗಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಶಿಕ್ಷಣದ ಜ್ಞಾನದ ಶಕ್ತಿಯನ್ನು ನೀಡುತ್ತಿರುವ ಸರ್ಕಾರಿ ಶಾಲೆಗಳು ಜ್ಞಾನ ದೇಗುಲಗಳಾಗಿವೆ. ಆದ್ದರಿಂದ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಕ್ಕಳ ಕೈನಲ್ಲಿ ಬರೆಸಿ ಮೊರೊಚ್ಚಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ನವೋದಯ ಮಾದರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲಿಸಿ ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಮಾತೃಭೂಮಿ ಅನಾಥಾಶ್ರಮದ ವ್ಯವಸ್ಥಾಪಕ ನಾಗಣ್ಣ ಮಾತನಾಡಿ, ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯು ಖಾಸಗಿ ಶಾಲೆಗಳಿಗೆ ಸೇಡು ಹೊಡೆಯುವಂತಿದೆ. ಗುಣಾತ್ಮಕ ಶಿಕ್ಷಣ ನೀಡಿ ಪೋಷಕರು ಕೆಪಿಎಸ್ ಶಾಲೆಯಲ್ಲಿಯೇ ತಮ್ಮ ಮಕ್ಕಳನ್ನು ದಾಖಲಿಸಲು ಭಾರೀ ಪೈಪೋಟಿಯನ್ನು ನಡೆಸುತ್ತಿರುವ ಜೊತೆಗೆ ನೂಕುನುಗ್ಗಲು ಉಂಟಾಗುವಂತೆ ಮಾಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ ನಡೆಯುತ್ತಿರುವ ಪವಾಡವು ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಏಕೆ ನಡೆಯುತ್ತಿಲ್ಲ ಎಂದು ಶಿಕ್ಷಕರು ಆತ್ಮಾವಲೋಕನ ಮಾಡಿಕೊಂಡು ತಾವು ಪಡೆಯುತ್ತಿರುವ ಸರ್ಕಾರದ ಸಂಬಳದ ಹಣಕ್ಕಾದರೂ ತಮ್ಮ ಕೆಲಸದಲ್ಲಿ ಬದ್ಧತೆ ಹಾಗೂ ವೃತ್ತಿಯಲ್ಲಿ ಪ್ರಾಮಾಣಿಕತೆಯನ್ನು ಪ್ರದರ್ಶನ ಮಾಡಬೇಕು. ಇಲ್ಲದಿದ್ದರೆ ಆ ಭಗವಂತನಿಗೆ ಧರೆಗೆ ಇಳಿದು ಬಂದರೂ ಸರ್ಕಾರಿ ಶಾಲೆಗಳು ಉಳಿಸಿ ಶಕ್ತಿಯನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಭಗವಂತನು ಮೆಚ್ಚುವಂತೆ ಯಾರಾದರೂ ನಾವು ಬದ್ಧತೆಯಿಂದ ಕೆಲಸ ಮಾಡಿ ನಮ್ಮ ವೃತ್ತಿ ಗೌರವವನ್ನು ಎತ್ತಿ ಹಿಡಿಯಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದು ಕೈಮುಗಿದು ಮನವಿ ಮಾಡಿದರು. ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಡಿಬಿ ಸತ್ಯ, ಉಪ ಪ್ರಾಂಶುಪಾಲ ತಿಮ್ಮೇಗೌಡ, ಮುಖ್ಯ ಶಿಕ್ಷಕಿ ನಾಗರತ್ನ, ಮೋಹನಕುಮಾರಿ, ದೀಪ ಸೇರಿದಂತೆ ಮಕ್ಕಳ ಪೋಷಕರು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸರ್ಕಾರಿ ಶಾಲೆಗಳು ಕೆಲವು ಕಟ್ಟಡ ದುರ್ಬಲತೆ, ಆದರೆ ಖಾಸಗಿ ಶಾಲೆಗಳ ಕಟ್ಟಡಗಳು ಜಾಸ್ತಿ ಆಗ್ತದೆ. ಕೆಲವು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಬೆರಳು ಎಣಿಕೆಯಷ್ಟು ಮಕ್ಕಳು 5 ಮಕ್ಕಳು 6 ಮಕ್ಕಳು ಉಳಿತಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ಜಾಸ್ತಿ ಆಗ್ತದೆ. ಇದಕ್ಕೆ ವ್ಯವಸ್ಥೆ ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಪೋಷಕರು ಇರ್ಬೋದು, ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ವರ್ಷದ ಮತ್ತೆ ಕಥೆ ಮುಗಿತು. ಮುಂದಿನ ದಿನಗಳಲ್ಲಾದರೂ ಸಹ ತಮ್ಮ ಮಕ್ಕಳುಗಳನ್ನು ಸರ್ಕಾರಿ ಪಾಠಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನಕ್ಕೆ ಕೈಗೊಳಿಸಿ. ಸರ್ಕಾರದ ಎಲ್ಲ ಸವಲತ್ತುಗಳು ನಿಮ್ಮಗಳಿಗೆ ಬಿಟ್ಟಿ ಭಾಗ್ಯಗಳೆಲ್ಲ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡವಾ ಹೆಚ್ಚು ಮಾಡಿ. ಎಲ್ಲರೂ ಸಹ ಪೋಷಕರು ಸಾಲನಾದರೂ ಮಾಡಿ ತೊಕ್ಕೊತೀನಿ ಅಂತ ಸಾಲ ಸೋಲು ಮಾಡಿ ಖಾಸಗಿ ಶಾಲೆಗೆ ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಬಸ್ಸಿಗೆ ಕೊಟ್ಟು ಕಲಿಸೋದು ಸರ್ಕಾರಿ ಶಾಲೆಗೆ ಬಂದು ಸರ್ಕಾರಿ ಶಾಲೆಗೆ ಏನು ಸವಲತ್ತುಗಳು ಬೇಕು ನಾವು ಕೊಡ್ತೀವಿ, ಬನ್ನಿ ನಮ್ಮ ಸ್ಕೂಲ್ ಉಳಿಸ್ಕೊಳ್ಳೋಣ ಅಂತ ಒಂದು ಅಭಿಯಾನ ಮಾಡಬೇಕು. ಪ್ರತಿಯೊಬ್ಬರು ಸಹ ಸರ್ಕಾರಿ ಶಾಲೆಗೆ ಬಂದು ತಮ್ಮ ಮಕ್ಕಳುಗಳನ್ನ ಸೇರಿಸಬೇಕು ಅಂತ ಕೇಳಿದ್ರೆ ಇವತ್ತೊಂದು ಅಭಿಯಾನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಹೋದರನಿಗೆ ಡಿಬಿ ಸತ್ಯ ಸರ್ ಮತ್ತು ನಾಗರತ್ನ ಮೇಡಮ್ ನನ್ನ ಮನವಿಯನ್ನು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಸರ್ಕಾರಿ ಶಾಲೆಗಳಿಂದ ಪ್ರತಿ ಹಳ್ಳಿಗಳಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ನಿಮ್ಮ ಶಾಲೆಗೆ ಮಕ್ಕಳು ವರ್ಗಾವಣೆ ಪತ್ರವನ್ನು ಕೊಡಿ ಅಂತ ಬರ್ತಾ ಇದೆ. ನಿಮ್ಮ ಶಾಲೆ ದಾಖಲು ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳು ಕಲಿತಾ ಇದ್ದಾರೆ. ಅದೇ ತಾವು ಒಂದು ಸಜೆಷನ್ ಕೊಡ್ಬೇಕು, ಅವ್ರು ಒಂದು ಸಲಹೆ ಕೊಡ್ಬೇಕಂತ ಬರುವಂತ ತೋರಿಸ್ತೀವಿ. ನಿಮ್ಮೂರಲ್ಲೇ ಸರ್ಕಾರಿ ಶಾಲೆ ಇದ್ದೀವಿ, ಯಾಕೆ ಕರ್ಕೊಂಡ್ ಬರ್ತೀವಿ, ದಯಮಾಡಿ ಅಲ್ಲೇ ಓದಿಸಿ ಅಂತ ನಾವು ಅವ್ರಿಗೆ ಹೇಳಿದ್ರು. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸೋದ್ರೆ ಅದರಿಂದ ಏನೋ ಅಭ್ಯಂತರ ಇಲ್ಲ. ಆದ್ರೆ ಏನಾಗಿದೆ ಅಂತ ಕೇಳಿದೆ, ನಮ್ಮ ಶಾಲೆಯವರು ಕೂಡ ಪೋಷಕರು ಬಂದಿದ್ರು, ನಮ್ಗೆ TC ಕೊಡಿ ಸರ್, ನಾವು ಕೇಳ್ಬೇಕು ಯಾಕೆ ಅಂತ. ಸರ್ ನಾವು ನೋಡಿದ್ರೆ ಸರ್ ಟಿವಿಲೆಲ್ಲ ಬಂದ್ಬಿಡ್ತು ಸರ್, ಫೇಸ್ಬುಕ್ ವಾಟ್ಸಪ್ ಎಲ್ಲ ನೋಡಿದ್ರು ಸರ್, ಸ್ಕೂಲ್ ಚೆನ್ನಾಗೈತೆ ಸರ್ ಅಂತ ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ನಾನು ಮನವರಿಕೆ ಕೂಡ ಮಾಡ್ಕೊಳ್ತೀನಿ. ಇಲ್ಲ ನಮ್ಮ ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಇಲ್ಲೇನು ಪಾಠ ಪ್ರವಚನ ಮಾಡ್ತೀವೋ ಅದೇ ಪಾಠ ಪ್ರವಚನ ಮಾಡ್ತಾ ಇರೋದು, ಇಲ್ಲೇ ಓದಿ ಮಗು ಅಂತ ಮನವರಿಕೆ ಮಾಡ್ಕೊಂಡು ಎಲ್ಲರಿಗೂ ಮುಂಜಾನೆಯ ಶುಭ ಕೊಡ್ತಾ ಈ ದಿವಸ ನಾವು ಕೃಷ್ಣರಾಜಪೇಟೆಯ ಹೃದಯ ಭಾಗದಲ್ಲಿರುವ ಸರ್ಕಾರಿ ಏನು ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸರ್ಕಾರಿ ಪಾಠಶಾಲೆ ಉಳಿಸಿ ಅಭಿಯಾನ 2 ತಿಂಗಳಿಂದ ನಾವು ಮಂಡ್ಯ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆಯಾದ್ಯಂತ ಪ್ರತಿ ಮನೆ ಮನೆಗೆ ತೆರಳಿ ಯಾವುದೇ ಜಾತ್ರೆ ಸಂದರ್ಭ ಇರ್ಬೋದು, ಹಬ್ಬ ಹರಿದಿನಗಳಲ್ಲಿ ನಾಟಕಗಳು ಎಲ್ಲ ಕಡೆಗೂ ಕಿಟ್ಟಿಪದ ಹಂಚಿ
ತಮ್ಮ ಮಕ್ಕಳುಗಳನ್ನು ಸರ್ಕಾರಿ ಪಾಠಶಾಲೆಗೆ ಸೇರಿಸಿ ಎಂಬ ಅಭಿಯಾನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಇವತ್ತು ಅಭಿಯಾನದ ಕೊನೆಯ ದಿನವನ್ನು ಕೃಷ್ಣರಾಜಪೇಟೆಯ ಹೃದಯ ಭಾಗದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇವತ್ತು ಒಂದು ಅಂತಿಮಗೊಳ್ಳುತ್ತದೆ. ಈ ದಿವಸ ನಮಗೆ ಹೆಮ್ಮೆತರ ವಿಷಯ, ನಮ್ಮ ಕೃಷ್ಣರಾಜಪೇಟೆಯಲ್ಲಿರುವ ಪಬ್ಲಿಕ್ ಸ್ಕೂಲ್ನಲ್ಲಿ LKG ಇಂದ 10ನೇ ತರಗತಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಎಲ್ಲ ಸಹ ಇಂಗ್ಲಿಷ್ ಸ್ಕೂಲ್ ಇದೆ. ಇಲ್ಲಿ ಕಂಡು ಅರಿಯದ ಕೇಳಿದಂತ ಸುಮಾರು ಮಕ್ಕಳುಗಳು ಅಡ್ಮಿಷನ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತದೆ ನಮಗೆಲ್ಲರೂ ಸಹ. ಇದೇ ರೀತಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸಹ ಇದೇ ತರ ಅಭಿಯಾನ ಒಂದು ಶಾಲೆಗೆ ಒಂದೇ ಮಾತ್ರ ಯುವ ಸಂಘ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ಸಂಸ್ಥಾಪಕರಾದಂಥ ಜೈಮಿ ನಾರಾಯಣ ಅವರು ಸುಮಾರು 2 ತಿಂಗಳ ಕಾಲ ಹಾಸನ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಈ ದಿನ ಕೃಷ್ಣರಾಜಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ KP ಶಾಲೆ ಆವರಣದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ನನ್ನೊಂದಿಗೆ ಉಪಸ್ಥಿತರಿರುವ ಈ ಒಂದು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನದ ಒಂದೇ ಮಾತ್ರ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಜೈಮಿ ನಾರಾಯಣ ಅವರೇ, ಅದು ನನ್ನೊಂದಿಗೆ ಉಪಸ್ಥಿತ ಈ ಶಾಲೆಯ KPS ಸಂಸ್ಥೆಯ ಕ್ರಿಯಾಶೀಲ ಪ್ರಾಂಶುಪಾಲರಾದಂಥ DB ಸತ್ಯನಾರಾಯಣ ಅವರೇ, ಮುಖ್ಯ ಶಿಕ್ಷಕರಾದಂಥ ನಾಗರತ್ನ ಮೇಡಮ್ ಅವರೇ, ಮತ್ತು ಈ ಶಾಲೆಯ ಎಲ್ಲರನ್ನ ಗೌರವಾನ್ವಿತ ಶಿಕ್ಷಕ ಶಿಕ್ಷಕಿ ಹುಡುಗಿಯರೇ, ಉಪನ್ಯಾಸಕರೇ ಹಾಗೂ ಮಾಧ್ಯಮದ ಮಿತ್ರರಾದಂಥ ಕಲೀಲ್ ಅಹಮದ್ ಅವರೇ, ಹಾಗೂ ಈ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾರಾಯಣ ಅವರೊಂದು ದೂರದೃಷ್ಟಿಯನ್ನು ಇಟ್ಕೊಂಡು 2 ತಿಂಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅವರ ಆಲೋಚನೆ ಅಂತ ಅಂದ್ರೆ, ಯಾಕೆ ಶಕ್ತರಾದವರು ಖಾಸಗಿ ಶಾಲೆಯಲ್ಲಿ ಓದಿಸ್ಲಿ, ಶಕ್ತರಲ್ಲೇ ಇದ್ದವರು ಕೂಡ ತುಂಬಾ ನಾನು ಖಾಸಗಿ ಶಾಲೆ ವ್ಯಾಮೋಹಕ್ಕೆ ಒಳಗಾಗಿ ಅವ್ರ ಪಕ್ಕದ ಮನೆ ಮಗು ಒಂದು ಖಾಸಗಿ ವಾಹನದಲ್ಲಿ ಓದ್ತಾ ಇದೆ ಅಂತೇಳಿ ಸಾಲ ಸೋಲವನ್ನು ಮಾಡಿ ನೀವು ಯಾಕೆ ಪೋಷಕರು ನೀವು ಹೊರೆಯನ್ನು ತಂದುಕೊಳ್ತಾ ಇದ್ರಿ, ಆರ್ಥಿಕ ಹೊರೆಯನ್ನು ತಂದುಕೊಳ್ತಾ ಇದ್ರಿ, ಇಲ್ಲೇ ಆ ಮಗುನ ಹೆಸರಲ್ಲಿ ನೀವೇನು ಪ್ರತಿ ವರ್ಷ ಒಂದು ಕಡಿಮೆ ಅಂದ್ರೆ ಕನಿಷ್ಠ 30,000 ರೂಪಾಯಿನ ನೀವು ಪ್ರತಿ ಮಗುವಿಗೆ ವೆಚ್ಚವನ್ನು ಮಾಡಬೇಕಾಗ್ತದೆ. ಅವರ ಆಲೋಚನೆ ಚೆನ್ನಾಗಿದೆ. ಆ ಮಗುವಿಗೆ ಪ್ರತಿ ವರ್ಷ ಇಡುವಂತ 30,000 ರೂಪಾಯಿ ಹಣವನ್ನ ಆ ಮಗುವಿನ ಹೆಸರಲ್ಲಿ ನೀವು ಬ್ಯಾಂಕ್ ನಲ್ಲಿ ನೀವು ಹೂಡಿಕೆಯನ್ನು ಮಾಡಿ ಸುಮಾರು 10 ವರ್ಷಗಳಲ್ಲಿ ಅದೇ 3 ಲಕ್ಷ ಹಣ ಆಗ್ತದೆ. ನೀವು ಪ್ರಥಮ PUC ಓದಿಸೋದಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಹಣ ನಿಮಗೆ ಸುಲಭವಾಗಿ ಸಿಗುತ್ತೆ ಅಂತ ಒಂದು ಆಲೋಚನೆ ಮಾಡಿ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಅವರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಬಹಳ ಮತ್ತೊಂದು ಅವರ ಒಂದು ಸಾಮಾಜಿಕ ಕಳಕಳಿ ಏನಪ್ಪ ಅಂದ್ರೆ, ಇಲ್ಲೇ ಪಟ್ಟಣದ ಸಮೀಪದಲ್ಲೇ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮವನ್ನು ಕೂಡ ಮಾಡಿ ಬಹಳಷ್ಟು ಜನರಿಗೆ ಆಶ್ರಯ ನೀಡ್ತಾ ಇದೆ. ಅದೊಂದು ಕಾಯಕದಲ್ಲೇ ದೇವರನ್ನು ಕಾಣುವ ಒಂದು ಕೆಲಸವನ್ನ ಜೈಮಿ ನಾರಾಯಣ ಅವರು ಮಾಡ್ತಾ ಇದ್ದು ಕೂಡ ಹೆಮ್ಮೆಯ ವಿಚಾರ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಕೂಡ ಮಾಡಿರೋದ್ರಿಂದ ನಾನು ನಾರಾಯಣ ಅವರಿಗೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಸರ್ಕಾರಿ ಶಾಲೆ ಬಂದು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಸಾರ್ವಜನಿಕರನ್ನ ಯಾರು ಹೆಚ್ಚು ಖಾಸಗಿ ಶಾಲೆಗಳಿಗೆ ಪೋಷಕರು ಕಳಿಸ್ಕೊಡ್ತಾರೆ ಅಂತವರುಗಳನ್ನ ಒಂದು ಕಡೆ ಸೇರಿಸಿ ಖಾಸಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿ ಪೋಷಕರಿಗೆ ಒಂದು ಜಾಗೃತಿಯನ್ನು ಮೂಡಿಸಲು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗ್ತದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಮುಂದಿನ ದಿನಗಳಿಂದ ಆ ರೀತಿ ಆಲೋಚನೆ ಮಾಡಿ ರಾವಣವರೇ, ಮತ್ತು ತಮಗೆ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೀನಿ. ಯಾಕೆ ತಾವು ಒಂದು ಸರ್ಕಾರಿ ಶಾಲೆಯ ಬಗ್ಗೆ, ಕನ್ನಡ ಶಾಲೆಯ ಬಗ್ಗೆ ಇಷ್ಟು ಅಭಿಮಾನಪೂರ್ವಕವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಮತ್ತು ಅನಾಥರು ಮತ್ತು ವೃದ್ಧರ ಒಂದು ಆಶ್ರಯವನ್ನು ನೀಡುವಂತ ಕೆಲಸವನ್ನು ಕೂಡ ತಾವು ಬಹಳ ಆಸಕ್ತಿಯಿಂದ ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ. ಮತ್ತು ಈ ಸಾಮಾಜಿಕ ತಾವು ಮಾದರಿಯಾದ ಕೆಲಸವನ್ನು ಮಾಡ್ತಾ ಇರೋದಕ್ಕೆ ನಿಮ್ಮ ಒಂದೇ ಮಾತ್ರ ನಮ್ಮ ಕಷ್ಟ ಅಭಿನಂದನೆ ಕೂಡ ಸಲ್ಲಿಸ್ತೇನೆ.